ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಆ, ಎಲ್ಲರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ. ಇವಾಗ ಟೈಮು 4:45 ಆಯ್ತಾ ಬಂತು. ಹಾಗೆಯೇ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲ ಒಳ್ಳೆ ಮನಸ್ಸಿರೋರಿಗೆ, ಕಷ್ಟಪಟ್ಟು ದುಡಿಯೋರಿಗೆ, ಹಂಗೇ ಯಾರ್ಯಾರೆಲ್ಲ ದುಡ್ಡಿನ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆಲ್ಲ ತಾಯಿ ವರಮಹಾಲಕ್ಷ್ಮಿ ಆದಷ್ಟು ಅವ್ರಿಗೆ ಅಂದರೆ ಐಶ್ವರ್ಯ ಕೊಡಲಿ, ದುಡ್ಡನ್ನು ಕೊಡಲಿ ಜಾಸ್ತಿ ಅಂತೇಳಿ ಆ ದೇವ್ರ ಹತ್ರ ಕೇಳ್ಕೊತೀನಿ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸ್ಪೆಷಲ್ಲು, ಸಖತ್ತು ಇಷ್ಟವಾದ ಹಬ್ಬ. ಫುಲ್ಲು ನೈಟೆಲ್ಲ ನಾನು ನಿದ್ದೆನೇ ಮಾಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಜಲ್ದಿ ಪೂಜೆ ಮಾಡಬೇಕು, ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡಬೇಕು ಅಂತ ಇರುತ್ತೆ. ಅದೇನು ಅಂತ ಗೊತ್ತಿಲ್ಲ, ನಾನು ಯಾವಾಗ ಮದುವೆ ಆಗಿದೆ, ಯಾವಾಗ ಆಯಿತು ಅದಾದಮೇಲೆ ನಾನು ಹಬ್ಬನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗಿಂದ ನಾನು 6 ಗಂಟೆ ಅಷ್ಟರಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಿರ್ತೀನಿ. ನಾನು ನೈಟು 3/4% ಕೆಲಸ ಮಾಡಿ ಮಲಗಿದ್ರು ಟೈಮ್ ಆಗಿಬಿಡುತ್ತೆ, ನಾನು ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತೇಳಿ ನಿದ್ದೆನೇ ಮಾಡೋಕ್ಕೋಗಲ್ಲ. ಹಂಗೆ ಸ್ವಲ್ಪ ಒಂದು 1 ಗಂಟೆ 2 ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇವಾಗ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ದೀನಿ. ನಾನು ಫೋನಲ್ಲೇ ನೋಡ್ಕೊಂಡು ಮಾಡ್ತೀನಿ, ಒಂದೇ ಥರ ಮಾಡೋಕ್ಕೆ ಹೋಗಲ್ಲ. ಅಂದರೆ ಒಂದೇ ಥರನೇ ಮಾಡ್ತೀನಿ, ಮರ್ತೋಗಿರುತ್ತಲ್ಲ ಐಡಿಯಾಸ್ ಎಲ್ಲ. ಹಂಗಾಗಿ ಫೋನಲ್ಲಿ ನೋಡಿ ಸ್ವಲ್ಪ ವರಮಹಾಲಕ್ಷ್ಮಿ ಐಡಿಯಾಸ್ ಎಲ್ಲ ಹಾಕಿರ್ತಾರಲ್ಲ ವೀಡಿಯೋಸ್ಗಳು, ಅದನ್ನ ನೋಡಿ ಈ ಸಲ ಯಾವ ಥರ ಡೆಕೋರೇಷನ್ ಮಾಡ್ಬೋದು ಅಂತೇಳಿ ನೋಡಿರ್ತೀನಿ. ಯಾವುದಾದ್ರೂ ಒಂದು ಸಿಂಪಲಾಗಿರೋ ಡೆಕೋರೇಷನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಈ ಸಲ ಹಬ್ಬ ಮಾಡೋದಕ್ಕಂತಲೇ ಟೇಬಲ್ ಬರುತ್ತಲ್ಲ, ಹಬ್ಬ ಬಂದರೆ ಮಾರ್ಕೆಟಲ್ಲೆಲ್ಲ ಮಾರ್ತಿರ್ತಾರಲ್ಲ ಟೇಬಲ್ಲು, ಅದೊಂದು ಇಷ್ಟ ಆಗಿತ್ತು. ಇದೇ ಟೇಬಲ್ಲು, ಇದನ್ನು ತಗೊಂಡು ಬಂದಿದ್ದೆ. ನನಗೆ ಇದ್ರಕ್ಕಿಂತ ಸ್ವಲ್ಪ ಬಾಕ್ಸ್ ಥರದ್ದು ಬೇಕಿತ್ತು. ನಾನು ತಗೊಬರೋದಕ್ಕೆ ಹೋಗಿದ್ದ ದಿನ ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಹೇಳಿದ್ರು. ನಾನೊಂದು ವಾರ ಮುಂಚೆನೇ ಎಲ್ಲ ತಗೊಬಂದಿದ್ದೆ, ಯಾಕಂದರೆ ಫುಲ್ ರಶ್ ಆಗುತ್ತೆ ಹಬ್ಬದ ದಿನ ಅಂತ ಹೇಳ್ಬಿಟ್ಟು. ಹಂಗಾಗಿ ನನಗೆ ಸಿಗಲಿಲ್ಲ, ಇದನ್ನೇ ತಗೊಂಡೆ. ಇನ್ನೊಂದು ಸಲ ಅದನ್ನು ತಗೊಂಡ್ರೆ ಆಗುತ್ತೆ. ಈ ಥರ ಟೇಬಲ್ಗಳನ್ನ ತಗೊಂಡ್ರೆ ಏನು ವೇಸ್ಟ್ ಆಗೋಲ್ಲ. ಅದು ಒಳಗಡೆ ಮರದ್ದಿರುತ್ತೆ, ಮೇಲ್ಗಡೆ ಮಾತ್ರ ಆ ಥರ ಡಿಸೈನ್ ಮಾಡಿರ್ತಾರೆ. ಇನ್ನೊಂದು ಸಲ ತಗೊಂಡ್ರೆ ಆಗುತ್ತೆ ಅಂಥೇಳಿ ಇವಾಗ ಟೇಬಲ್ ಎಲ್ಲ ನೀಟಾಗಿ ಒರೆಸಿ ಕೆಳಗಡೆಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸಾರಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹೂವೆಲ್ಲ ಸುತ್ತ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ, ಆ ಥರ ಮಾಡ್ತಾಯಿದ್ದೀನಿ. ಹೂಗಳನ್ನೆಲ್ಲ ತಗೊಬಂದಿದ್ದೆ. ಏನೋ ಒಂಥರ ಹಬ್ಬ ಅಂದರೆ ಖುಷಿ. ಇವಾಗ ನೋಡಿ ಬಾಗಿಲಿಗೂ ಕೂಡ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಸಾರಿಸಿ ಈ ಥರ ರಂಗೋಲಿ ಬಿಡಿಸಿ ಆಮೇಲೆ ಬಾಗಿಲು ತೋರಣನೂ ಕಟ್ಟಿ ಎಲ್ಲ ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಥರ ಕೂರಿಸಿದ್ದೆ ನಮ್ಮನೇಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ದೇವ್ರನ್ನ, ಲಕ್ಷ್ಮೀ ತಾಯಿನ. ಈ ಕುಂಕುಮ ನೋಡಿದರೆ ಗೊತ್ತಾಯ್ತೈತೆ, ಎಲ್ಲರ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿ ಇವಾಗ ಮನೆಗೆ ಬಂದೆ. ಒಂದು 8 ಮನೆಗೆ ಹೋಗ್ಬಿಟ್ಟು ಬಂದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಖುಷಿ ಆಯ್ತೈತೆ. ಇಲ್ಲಾಂದರೆ ಹಬ್ಬ ಐತೆ, ಅದು ತರಬೇಕು ಇದು ತರಬೇಕು ಅಂತೇಳಿ ಟೆನ್ಷನ್ ಇರೋದು. ಹಬ್ಬ ಮುಗೀತು, ನೆಕ್ಸ್ಟ್ ಇನ್ನು ಗೌರಿ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕಷ್ಟೆ. ಸದ್ಯಕ್ಕೆ ಫ್ರೀ ಅದು. ವರಮಹಾಲಕ್ಷ್ಮಿ ಹಬ್ಬನ ಮುಗಿಸ್ಕೊಂಡು ನಮ್ಮ ಮನೆ ಎಷ್ಟು ಒಂದು 50 ಸ್ಟೆಪ್ ಆದರೂ ಇದ್ದಾವೇನೋ, ಮೇಲ್ಗಡೆಗೆ ಹತ್ತು ಇಳಿದು ಫುಲ್ಲು ಸುಸ್ತಾಗೋಯ್ತು. ಇಲ್ಲಿ ನೋಡಿ ಎಷ್ಟೊಂದು ಬೆವ್ತಿದ್ದೀನಿ ಅಂಥೇಳಿ. ಇವತ್ತು ಏನಿಲ್ಲ ಅಂದರೆ ಸಂಜೆಯಿಂದ ಒಂದು 7-8 ಸಲ ಹತ್ತೀವಿ ಇಳಿದೀವಿ ಎಲ್ಲರ ಮನೆಗೂ ಹೋಗೋಕ್ಕೆ ಬರೋಕ್ಕೆ ಅಂಥೇಳಿ. ಆದರೂ ಖುಷಿ ಆಯಿತು, ಹಬ್ಬ ಮಾಡಿ ಎಲ್ಲರೂ ಬಂದಿದ್ದರು, ನಾನು ಹೋಗಿದ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್.